ಬೆಂಗಳೂರಲ್ಲಿ ವ್ಯಕ್ತಿಯೋರ್ವ ನಿಂತಲೇ ನಿಂತಿರುವಂತಹ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ತನ್ನ ಸುತ್ತಮುತ್ತ ಏನಾಗ್ತಾ ಇದೆ ಅಂತ ಪರಿವೇ ಇಲ್ಲದೆ ಸ್ಟ್ಯಾಚ್ಯೂ ತರ ನಿಂತಿದ್ದ ಈ ವ್ಯಕ್ತಿ ಜಾಂಬಿ ಎನ್ನುವಂತ ಡ್ರಗ್ಸ್ ಸೇವನೆ ಮಾಡಿದ್ದಾನೆ ಅಥವಾ ವಿಚಾರಗಳು ಹರಿದಾಡ್ತಾ ಇತ್ತು. ಆದ್ರೆ ಈ ಜಾಂಬಿ ಅಂತ ಅಂದ್ರೆ ನೋಡಿ, ಒಂದು ಕಡೆ ನಾವು ಸಾಕಷ್ಟು ಮೂವಿಗಳಲ್ಲಿ ನೋಡಿದ್ದೀವಿ, ಮರಣ ನಂತರ ಆತ್ಮ ಮಾಂಸಕ್ಕಾಗಿ ಹುಡುಕಾಟವನ್ನ ನಡೆಸುವಂತ ಒಂದು ಸೋಂಕಿನ ಪ್ರಾಣಿ ಅದು. ಆದ್ರೆ ಇದು ಆತರ ಅಲ್ಲ. ಇದು ಜಲಾಜಿನ್ ಎನ್ನುವಂತಹ ಮದ್ದು. ಇದನ್ನ ಪ್ರಾಣಿಗಳಿಗೆ ನಿದ್ರೆ ಬರೋದಕ್ಕೆ ನೀಡಲಾಗುತ್ತೆ. ಆದ್ರೆ ಇದು ಮನುಷ್ಯರ ಸೇವನೆಗೆ ಮಾರಣಾಂತಿಕ ಅನ್ನುವಂಥದ್ದನ್ನ ತಜ್ಞರು ಅಭಿಪ್ರಾಯ ಪಟ್ಟಿದ್ರು. ಅದಾದ ನಂತರ ನೋಡಿ, ಒಂದು ಕಡೆ ಇತ್ತೀಚೆಗೆ ಅಮೆರಿಕದಲ್ಲಿ ಅತಿ ಹೆಚ್ಚಾಗಿ ಈ ಡ್ರಗ್ಸ್ ಅನ್ನ ಸೇವನೆ ಮಾಡಲಾಗ್ತಾ ಇದೆ. ಪ್ರತಿ 5 ನಿಮಿಷಕ್ಕೆ ಓರ್ವ ಈ ಡ್ರಗ್ಸ್ ಸೇವನೆ ಮಾಡಿದ ವ್ಯಕ್ತಿ ಸಾವನ್ನಪ್ಪಿದ್ದಾನೆ. ಮೊದಲ ರಾಜ್ಯದಲ್ಲಿ ಡ್ರಗ್ಸ್ ಮುಕ್ತ ಮಾಡಬೇಕು ಅಂತ ಪೊಲೀಸರು ಪಣತೊಟ್ಟು ನಿಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಡ್ರಗ್ಸ್ ಅನ್ನುವಂತಹ ವಿಚಾರ ಬಂದ್ರೆ ಪೊಲೀಸ್ನವರು ಕೂಡ ತನಿಖೆ ಮಾಡಿದ್ರು. ಅದೇ ಸದ್ಯಕ್ಕೆ ಮಾಹಿತಿ ಕೊಟ್ಟಿದ್ದಾರೆ, ಇದು ಜಾಂಬಿ ಡ್ರಗ್ಸ್ ಅಲ್ಲ ಅಂತ. ಆತ ಔಷಧಿಯನ್ನ ತೆಗೆದುಕೊಳ್ಳೋದಕ್ಕೆ ಒಂದು ಮದ್ದನ್ನ ಬಳಕೆ ಮಾಡಿದ್ದ, ಅದರ ಜೊತೆಗೆ ಆತ ಮದ್ಯ ಸೇವನೆಯನ್ನ ಮಾಡಿದ್ದ, ಹಾಗಾಗಿ ಆತನ ಅವಸ್ಥೆ ಆಗಿತ್ತು ಅಂತ. ಎನಿವೆ, ಏನೇ ಆದ್ರೂ ಕೂಡ ಇತ್ತೀಚೆಗೆ ಡ್ರಗ್ಸ್ ಸೇವನೆಯಿಂದ ಯುವ ಪೀಳಿಗೆ ಹಾಳಾಗ್ತಾ ಇದೆ. ಶಾಲಾ ಮಕ್ಕಳಿಂದ ಕಾಲೇಜಿನವರೆಗೂ ಕೂಡ ವಿದ್ಯಾರ್ಥಿಗಳು ಡ್ರಗ್ಸ್ ಸೇವನೆಯಲ್ಲಿ ಮುಳುಗಿದ್ದಾರೆ. ಇವರನ್ನ ಕಾಪಾಡುವಂತಹ ಜವಾಬ್ದಾರಿ ಕೂಡ ಇದೆ. ಇತ್ತೀಚೆಗೆ ಬರ್ತಾ ಇರುವಂತಹ ವಿವಿಧ ಡ್ರಗ್ಸ್ ಗಳಿಂದ ರಕ್ಷಿಸುವಂತಹ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲೂ ಕೂಡ ಇದೆ.